ಹೇಳ್ಬೇಕಂದ್ರೆ ವಜ್ರ ಅವರು ಈ ಸ್ಕೂಟರ್ನ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. 9 ವರ್ಷದಿಂದ ಸೀಸ್ ಆಗಿ ಸ್ಕೂಟರ್ ಇದು. ತುಂಬ ಸಲ ನನ್ನ ಭೇಟಿ ಮಾಡಿ ನನ್ನ ಮೂಲಕ ಹುಡುಕ್ಸಿ RTO ಇಂದ ಬಿಡ್ಸ್ಕೊಬಂದು ಕೆಟ್ಟ ನಿಂತಿದ್ದ ಗಾಡಿನ ಅವರೇ ತಿಂಗ್ಳಾನ್ಗಟ್ಲೆ ಕೂತು ರೆಡಿ ಮಾಡಿ ನಿಮ್ಗೆ ಈ ದಿನ ಪ್ರೆಸೆಂಟ್ ಮಾಡ್ಬೇಕಂತ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಕಣ್ರಿ. ಅಬ್ಬಾ, ನೀವು ತುಂಬಾ ಲಕ್ಕಿ ಕಣ್ರಿ. ಇಂಥ ಹುಡುಗನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದೀರಾ. ಇವಾಗ ಎಲ್ಲಿದಾರ ಅವರು? ಹೇಳಿದ್ದೆ ಕರೆಕ್ಟ್ ವಜ್ರ. ನಿನ್ ಕೋಪದಿಂದ ಇರೋ ಪ್ರೀತಿನ, ನಿನ್ ನಗುವಿಂದ ಇರೋ ದುಃಖನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರತಿ ಸಲ ದೂರದಿಂದ ನೋಡಿದ್ದು ಯಾರೋ ಏನೋ ಹೇಳಿದ್ನ ಕೇಳ್ತಿದ್ದೆ. ನನ್ನ ಹುಡುಗನ್ ಮನ್ಸನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀನನ್ ಪ್ರೀತಿಸ್ತಿದ್ಯಾ ಅಂತ ಗೊತ್ತಿತ್ತು, ಆದ್ರೆ ತಂದೆ ಪ್ರೀತಿ ನೆನ್ಸೋಷ್ಟು ಪ್ರೀತಿಸ್ತಿದ್ಯಾ ಅಂತ ಗೊತ್ತಿರ್ಲಿಲ್ಲ. ನನಗ್ ರಾಣಿ ಆಗೋ ಗುಣಗಳಿದ್ಯೋ ಅಲ್ವೋ ಗೊತ್ತಿಲ್ಲ, ಆದ್ರೆ ನೀನ್ ಮಾತ್ರ ರಾಜನೇ. ನನ್ನ ರಾಜನ್ ತರನೇ ಪ್ರೀತಿ ಮಾಡ್ದೆ. ನೋಡ್ಸಿರಿ, ಈ ಪ್ರೀತಿನ ಅತಿಯಾಗಿ ಮಾಡ್ದಾಗೆಲ್ಲ ನನ್ಗಾಗಿರೋದು ಬರೀ ನೋವೇ. ಮಧ್ಯಾಹ್ನ ಜಗಳ ಮಾಡಿ ಸಂಜೆ ಎಲ್ಲ ಮರೆತು ಮತ್ತೆ ನಾಳೆ ಬೆಳಿಗ್ಗೆ ಒಂದಾಗಬೇಕು ಅಂದ್ಕೊಳ್ಳೋ ಪ್ರೀತಿ ನಮ್ಮದು. ಆದರೆ ಆಗಿರೋ ಚಿಕ್ಕ ಜಗಳನ ತಿಂಗಳಾನ್ ಗಂಟೆ ಹೇಳ್ಕೊಂಡೋಗೋ ಈಗೋ ನಿಮ್ಮದು. ನಿಮ್ಮ ಈಗೋ ಮುಂದೆ ನಮ್ಮ ಪ್ರೀತಿ ನಿಲ್ಲಲ್ಲ ಕಣೆ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ಈ ಪ್ರೀತಿಯನ್ನು ಅಚ್ಚನ ಹೃದಯದ ಮೇಲೆ ಹಾಕ್ಸ್ಕೊಂಡಿರ್ತೀವಿ, ಅದು ಹೆಚ್ಚಾಗಿ ಉಳಿದೋಗ್ಬಿಟ್ಟಿರುತ್ತೆ. ಅದು ನಿಮಗೆ ಗೊತ್ತಾಗಿ ಮತ್ತೆ ವಾಪಸ್ ಬರೋಷ್ಟು ಟೈಮ್ ಚೇಂಜ್ ಆಗೋಗುತ್ತೆ. ಪ್ರತಿ ಸಲ ನಾವು ಪ್ರೀತಿ ಮಾಡ್ತಾ ಇದೀವಿ ಅಂತ ಹೃದಯ ಬಗ್ಗೆ ತೋರ್ಸಕ್ಕಾಗಲ್ಲ. ನೋಡ್ಸಿರಿ, ಮತ್ತೆ ಈ ಪ್ರೀತಿ ಪ್ರೇಮ ಎಲ್ಲ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ನಾನು ಪ್ರತಿಜ್ಞೆ ಮಾಡಿದ್ರೆ ಅದು ಮುಟ್ಕೊಳ್ಳಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಮತ್ತೆ ಈ ಪ್ರೀತಿ ಪ್ರೇಮ ನೋವು ಇದೆಲ್ಲ ಬೇಡ. ಮತ್ತೆ ಇದನ್ನೆಲ್ಲ ಸ್ಟಾರ್ಟ್ ಮಾಡೋದು ಬೇಡ. ವಜ್ರ, ನೀನ್ ಪ್ರೀತಿನ ಮರಿತೀನಿ ಅಂತ ಪ್ರತಿಜ್ಞೆ ಮಾಡಿರ್ಬೋದು, ಆದ್ರೆ ನಾವ್ ಗಿಡ ನೆಟ್ಟು ನಮ್ ಪ್ರೀತಿನ ಬೆಳೆಸ್ತೀವಿ ಅಂತ ಹೇಳಿಲ್ವಾ? ನೀನೇನು ಅಂತ ಅರ್ಥ ಆದ್ಮೇಲೂ ನಾನು ಹೇಗ್ ನಿನ್ನನ್ ಬಿಟ್ಟಿರ್ಲಿ ವಜ್ರ? ವಜ್ರ ಸಿರಿ, ಪ್ಲೀಸ್. ಒಬ್ರನ್ನ ದೂರ ಆಗೋಕೆ 100 ಕಾರಣಗಳು ಹುಡ್ಕೋದ್ಕಿಂತ ಹೊಂದ್ಕೊಳ್ಳೋಕೆ ಒಂದಾಗೋಕೆ ಒಂದು ಚಿಕ್ಕ ರೀಸನ್ ಹುಡುಕಿ, ಆಗ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ.